ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಂತೂ ಸಖತ್ತು ಟ್ರೆಂಡಿಂಗಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ಅಂತಂದರೆ ಅದು ನಮ್ಮ ದರ್ಶನ್ ಸರ್ ಅವರ ಸುದ್ದಿ. ನೋಡಿ, ದರ್ಶನ್ ಸರ್ ಸುದ್ದಿ ಏನಾಗ್ತಾ ಇದೆ ಅಂತಂದರೆ ದರ್ಶನ್ ಸರ್ ಕೇಸು ವಜಾ ಆಗೋಯ್ತು, ದರ್ಶನ್ ಸರ್ ಬಿಡುಗಡೆ ಆಗಲಿದ್ದಾರೆ ಅಂತ ಕೂಡ ವೈರಲ್ ಆಗ್ತಾ ಇದೆ. ನೋಡಿ, ದಯವಿಟ್ಟು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಆಗಿ ನಾನೀಗ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನಂತಂದರೆ ಏನಾಗ್ತಾ ಇದೆ ದರ್ಶನ್ ಸರ್ ಕೇಸು, ಜೈಲಲ್ಲಿ ಹೇಗಿದ್ದಾರೆ ಮತ್ತು ಎಲ್ಲ ಕೂಡ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ದರ್ಶನ್ ಸರ್ ಕೇಸ್ ಅಂತೂ ದಯವಿಟ್ಟು ಯಾರು ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬೇಡಿ. ನೋಡಿ, ದರ್ಶನ್ ಸರ್ಗೆ ಮೊದಲೇ ದಯವಿಟ್ಟು ತುಂಬ ಬ್ಯಾಡ್ ನೇಮ್ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನೂ ಕೂಡ ಯಾಕೆ ದಯವಿಟ್ಟು ಬ್ಯಾಡ್ ನೇಮ್ ಬರೋ ಥರ ಮಾಡ್ತಾ ಇದ್ದೀರಾ? ನೋಡಿ, ಸೋಷಿಯಲ್ ಮೀಡಿಯಾದಲ್ಲಂತೂ ನೀವೆಲ್ಲ ನೋಡ್ತಾ ಇದ್ದೀರಾ, ದರ್ಶನ್ ಸರ್ ಅಂದರೆ ತುಂಬ ಅವರು ವೈರಲ್ ಆಗೋದಕ್ಕೋಸ್ಕರ ಈ ರೀತಿ ಹಿಂಗೆ ಮಾಡ್ತಿರ್ತಕ್ಕಂಥ ಒಂದು ಸುದ್ದಿಗಳು, ಕೆಲವೊಂದಷ್ಟು ಸುದ್ದಿಗಳು ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಚಾನಲ್ಗಳು, ಅದು ನ್ಯೂಸ್ ಚಾನಲ್ ಆಗಿರ್ಬೋದು, ಕೆಲವೊಂದಷ್ಟು ಫೇಕ್ ಚಾನಲ್ಗಳಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಅವರವರ ಒಂದು ವ್ಯೂಸ್ ಬರಲಿ, ಲೈಕ್ಸ್ ಬರಲಿ, ಏನಾದರೂ ಕಾಮೆಂಟ್ಸ್ ಬರಲಿ ಅಂತ. ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕೆ ಹೋಗ್ಬಿಡಿ. ನೋಡಿ, ದರ್ಶನ್ ಸರ್ ಕೇಸ್ ಅಂತೂ ಇನ್ನೂ ಅವ್ರನ್ನ ಬಿಡುಗಡೆ ಆಗೋದಕ್ಕೆ ಆಗಲಿ, ಇನ್ನೂ ಅವ್ರದ್ದು ತುಂಬ ಇನ್ನೂ ಒಂದು ವರ್ಷಗಳಾಗ್ಬೋದು, ಇನ್ನೂ 1 ವರ್ಷ ಆಗ್ಬೋದು, 6 ತಿಂಗಳ ಮೇಲೆ ಆಗ್ಬೋದು. ದರ್ಶನ್ ಸರ್ ಕೇಸ್ ಅಂತೂ ಇನ್ನೂ ವಜಾ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕೋರ್ಟು ಇದ್ರ ಬಗ್ಗೆ ನಿಮಗೆ ಕೇಳ್ಬೋದು, ಸಾಕ್ಷಿ ಏನಿದಕ್ಕೆ, ಕೋರ್ಟ್ ಏನು ಹೇಳುತ್ತೆ ಹಾಗಾದರೆ, ಮತ್ತು ಕೋರ್ಟ್ ಲಾಯರ್ ಕೂಡ ರೇಣುಕಾ ಸ್ವಾಮಿ ಕಡೆಯಿಂದ ವಾದ ಏನು ನಡೀತಾ ಇದೆ ಅಂತ ಕೂಡ ನೀವು ಕೇಳ್ಬೋದು. ನೋಡಿ, ರೇಣುಕಾ ಸ್ವಾಮಿ ಕಡೆಯಿಂದ ವಾದ ಈ ರೀತಿ ನಾವಿನ್ನೂ ಕೂಡ ವಜಾ ಮಾಡಿಕೊಂಡಿಲ್ಲ ಕೇಸನ್ನು. ಯಾಕೆಂದರೆ ನಾವು ಕೇಸನ್ನು ಇನ್ನೂ ಕೂಡ ಅವರು ಕೂಡ ಕೋರ್ಟ್ಗೆ ಅಲಿಯುವಂಥ ಪರಿಸ್ಥಿತಿ ಇನ್ನೂ ಹಾಗೇ ಇದೆ. ಕೋರ್ಟ್ ಕೂಡ ಬಂದು ಹೋಗ್ತಾ ಇದ್ದಾರೆ ಅಷ್ಟೇ. ಇನ್ನು ಸೆಂಟ್ರಲ್ ಜೈಲ್ಗೂ ಕೂಡ ಕರ್ಕೊಂಡು ಓಡಾಟ ನಡೀತಾನೆ ಇದೆ. ಬಟ್ ಆದರೂ ಕೂಡ ಇದೆಲ್ಲೂ ಕೂಡ ನ್ಯೂಸಲ್ಲಿ ಓಡಾಡ್ತಾ ಇಲ್ಲ ಅಷ್ಟೇ. ಕೇಸ್ ಅಂತಕ್ಕಂಥದ್ದು ಇನ್ನೂ ಕೂಡ ಕೋರ್ಟಲ್ಲೇ ಇದೆ. ಕೋರ್ಟಲ್ಲೇ ಇದ್ದು ಕೂಡ ಅದು ಕೂಡ ಜಡ್ಜ್ ಕೂಡ ಬೇರೆ ಬೇರೆ ಕೇಸನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ದರ್ಶನ್ ಸರ್ ಅವರ ಒಂದು ಕೇಸ್ ಈಗ ಅದು ಮುಂದಕ್ಕೆ ಹೋಗ್ತಾನೆ ಇದೆ, ಇನ್ನು ಜಂಪ್ ಆಗ್ತಾನೆ ಇದೆ. ಯಾಕೆ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ಡೌಟ್ ಬರ್ಬೋದು. ಅದು ಯಾಕೆ ಅಂತಂದರೆ, ನೋಡಿ, ಡೈಲಿ ಒಬ್ಬೊಬ್ಬರು ಕೇಸು, ಈಗ ನೋಡಿ, ಸಾವಿರಾರು ಖೈದಿಗಳು ಅಂತ ಇರ್ತಾರೆ, ಅವ್ರವ್ರ ಒಂದು ಕೇಸ್ ನಡೀತಾ ಇರುತ್ತೆ, ಒಂದು ವಾದ ವಿವಾದ. ಇಂಥ ಡೇಟಲ್ಲಿ ನೋಡಿ, ಲಾಯರ್ಗಳಿಗೆ ಮತ್ತು ಜಡ್ಜ್ಗಳಿಗೆ ಇಂಥ ಡೇಟಲ್ಲಿ ಇಂಥ ಕೇಸನ್ನು ನಾವು ಮೇಂಟೈನ್ ಮಾಡಬೇಕು, ಇಂಥ ಡೇಟ್ ಫಿಕ್ಸ್ ಆಗಿದ್ದರೆ ಮಾತ್ರ ಅಂಥವ್ರಿಗೆ ಮಾತ್ರ ಫಿಕ್ಸ್ ಆಗುತ್ತೆ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲರಿಗೂ ಕೂಡ ಇದೇ ಒಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು. ಈಗ ನೋಡಿ, ಒಂದು ಜೈಲಲ್ಲಿ ಅನ್ನೋಕ್ಕಿಂತ ಕೋರ್ಟಲ್ಲಿ ಒಬ್ಬ ಹಾಜರಾಗಬೇಕು ಖೈದಿ ಅಂತಂದರೆ, ಆ ಖೈದಿಗೆ ಅದಕ್ಕೆ ತಕ್ಕ ಒಂದು ಡೇಟ್ ಇರುತ್ತೆ. ಇಂಥ ವೀಕು, ಇಂಥ ನೆಕ್ಸ್ಟ್ ವೀಕಲ್ಲಿ ಇಂಥ ದಿನ ಬರಬೇಕಾಗುತ್ತೆ ಅಂತ ಅವ್ರ ಮನೆಗೆ ಆಗಲಿ ಒಂದು ಡೇಟ್ ಹೋಗುತ್ತೆ, ಡೇಟ್ ನೋಟಿಸ್ ಹೋಗುತ್ತೆ. ಅದೆಲ್ಲ ಎಲ್ರಿಗೂ ಕೂಡ ಫಾಲೋ ಮಾಡ್ತಕ್ಕಂಥ ಕೋರ್ಟಲ್ಲಿ ಎಲ್ಲರೂ ಕೂಡ ಇದು ಇದ್ದೇ ಇದೆ. ನೋಡಿ, ಒಂದು ಕೋರ್ಟ್ ಅಂತಂದಮೇಲೆ, ಒಂದು ಕಾನೂನು, ಒಂದು ಕಚೇರಿ ಅಂತಂದಮೇಲೆ ಅದ್ರ ರೂಲ್ಸ್ ಏನಿದೆ ಅದು ಫಾಲೋ ತಕ್ಕಂಗೆ ನಡೆದೇ ನಡೆಯುತ್ತೆ. ದರ್ಶನ್ ಸರ್ದು ಅಷ್ಟೇ, ಅವ್ರದ್ದು ಇಂಥ ಡೇಟಲ್ಲಿ ಕೇಸ್ ಅಂತ ನಡೆಯುತ್ತೆ. ಅಂಥ ಡೇಟ್ ಮೂಲಕ ಇಂಥ ಕೇಸ್ ಈ ರೀತಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ರೇಣುಕಾ ಸ್ವಾಮಿಯವ್ರ ಕಡೆಗೂ ಕುಟುಂಬಕ್ಕೂ ಕೂಡ ಒಂದು ನೋಟಿಸ್ ಹೋಗುತ್ತೆ. ಮತ್ತು ಅವರು ಕೂಡ ಫೋನ್ ಮಾಡಿ ಹೇಳ್ಕೊತಾರೆ, ಲಾಯರ್ ಕೂಡ, ಮತ್ತು ಇವರು ಕೂಡ ದರ್ಶನ್ ಸರ್ ಫ್ಯಾಮಿಲಿಗೂ ಕೂಡ ಒಂದು ನೋಟಿಸ್ ಹೋಗುತ್ತೆ. ಲಾಯರ್ ಕೂಡ ಹೇಳ್ತಾರೆ, ಈ ರೀತಿ ಡೇಟ್ ಬರಬೇಕು ನೀವು ಕೋರ್ಟ್ಗೆ, ಈ ರೀತಿ ಹಾಜರಾಗಬೇಕು, ಮತ್ತು ಈ ರೀತಿ ಅಂದರೆ ಅವ್ರವ್ರ ಫ್ಯಾಮಿಲಿ ಏನಿದ್ದಾರೆ ಎಲ್ಲರೂ ಕೂಡ ಹಾಜರಾಗಲೇಬೇಕು. ಯಾಕೆಂತಂದರೆ ಅವ್ರವ್ರ ಫ್ಯಾಮಿಲಿ ಒಂದು ಮಗನಾಗಿರೋದ್ರಿಂದ ಎಲ್ಲರೂ ಅಷ್ಟೇ ಅವ್ರು ಬಂದೇ ಬರ್ತಾರೆ ಖಂಡಿತ. ಏನಂತಂದರೆ, ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಕೇಸಿಗೆ ಎಲ್ಲಿ ಹೋಗ್ತಾ ಇದೆ ಅಂದರೆ, ಏನೋ ಅಂದ್ಕೊಬಿಟ್ಟಿದ್ದೀವಿ ನಾವು. ನಿಜವಾಗ್ಲೂ ದರ್ಶನ್ ಸರ್ ಕೇಸ್ ಅಂತಂದರೆ ಅಷ್ಟು ಈಸಿ ಅಲ್ಲ ನಿಜವಾಗ್ಲೂ. ಯಾಕೆ ಅಂತಂದರೆ, ಹಿಂದೆ ಎಲ್ಲ ನೀವು ಪ್ರಜ್ವಲ್ ರೇವಣ್ಣ ಅವ್ರು ನೋಡಿರ್ಬೋದು. ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಎಲ್ಲಿಗೆ ಹೋಗ್ತು, ಬರ್ತಾ ಏನಾಯಿತು ಅಂತ ಅನ್ನೋದು ನೀವು ಕೂಡ ಶಿಕ್ಷೆ ಅಂತೂ ಹೇಗಾಯಿತು, ಅವ್ರಿಗೆ ಎಲ್ಲಾಯಿತು ಎಲ್ಲ ನಿಮ್ಗೆ ಗೊತ್ತಿದೆ. ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ. ಬಟ್ ದರ್ಶನ್ ಸರ್ದು ನೋಡಿ, ದಯವಿಟ್ಟು ಯಾರು ಈ ರೀತಿ ಸುಳ್ಳು ಸುದ್ದಿ ಹಬ್ಸೋಕೆ ಹೋಗ್ಬೇಡಿ. ದರ್ಶನ್ ಸರ್ ವಿಷಯದಲ್ಲಿ ತುಂಬಾ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ. ಬಟ್ ನಿಮ್ಮ ಒಂದು TRP ನಿಮ್ಮ ಒಂದು ದುಡ್ಡುಗೋಸ್ಕರನೂ ಅದೆಲ್ಲ ದಯವಿಟ್ಟು ಕೆಲಸ ಮಾಡಬೇಡಿ. ದರ್ಶನ್ ಸರ್ ವಿಷಯ ಇನ್ನೂ 6 ತಿಂಗಳು 1 ವರ್ಷ ಟೈಮ್ ಹಿಡಿಬೋದು. ಮತ್ತು ಅವ್ರು ಕೂಡ ಕೋರ್ಟ್ ಕೂಡ ಇನ್ನೂ ಮುನ್ಸೂಚನೆಯನ್ನು ಮೊದಲೇ ಕೊಡುತ್ತೆ. ದರ್ಶನ್ ಸರ್ಗೆ ಹಿಂಗೆ ಬಿಗ್ ರಿಲೀಫ್ ಕೊಡ್ತಾ ಇದ್ದೀವಿ ಅಂತ ಕೂಡ TV9 ಮೂಲಕ ಆಗಲಿ, ಮಾಧ್ಯಮದ ಮೂಲಕ ಆಗಲಿ ಕೊಡ್ತಾರೆ, ಇಲ್ಲ ಅಂತಲ್ಲ. ಕೆಲವೊಂದಷ್ಟು ಸಣ್ಣ ಪುಟ್ಟ ಮಾಧ್ಯಮಗಳು ತುಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ನಿಜಕ್ಕೂ ದಯವಿಟ್ಟು ಈ ರೀತಿ ಮಾಡೋಕೆ ಹೋಗ್ಬೇಡಿ. ನೋಡಿ, ದರ್ಶನ್ ಸರ್ ಕೇಸ್ ಇನ್ನೂ ಕೂಡ ಅದು ವಜನೂ ಆಗಿಲ್ಲ, ಇನ್ನೂ ಏನೂ ಆಗಿಲ್ಲ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇನ್ನೂ ಎಲ್ಲಿ ಹೋಗಬೇಕು ನಡಿಬೇಕು ಆ ರೀತಿ ನಡೀತಾ ಇದೆ ಕೇಸ್ ಅಷ್ಟೇ. ಮತ್ತು ಅವರು ಒಂದು ಏನಂತ ಕರಿತೀವಿ ಅಂದರೆ ಜೈಲಿಂದ ಬಿಡುಗಡೆ ಆಗಬೇಕು ಅಂತಂದರೆ ಇನ್ನೂ ಕೂಡ ಬಹಳಷ್ಟು ದಿನಗಳಂತನಕ್ಕಿಂತ ವರ್ಷಗಳು ಟೈಮ್ ಹಿಡಿಯುತ್ತೆ. ಒಂದು 8 ರಿಂದ 10 ತಿಂಗಳು, 1 ವರ್ಷ ಟೈಮ್ ಹಿಡಿಬೋದು. ಮತ್ತು ಅವರ ಲಾಯರ್ ಕಡೆಯಿಂದ ವಜಾ ಆಗೋದೇ ಆಗಲಿ, ಇನ್ನೊಂದೇ ಆಗಲಿ, ಕೇಸು ಬಗೆಹರಿಯೋ ಮಟ್ಟಕ್ಕೆ ಈಗಿನ ಮಟ್ಟಕ್ಕೆ ಕಾಣ್ತಾ ಇಲ್ಲ ಅದು. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಈಗ 2 ವರ್ಷ ಆಗ್ತಾ ಬಂತು ದರ್ಶನ್ ಸರ್ ಜೈಲ್ ಮೆಟ್ಲತ್ತಿ. ದಯವಿಟ್ಟು 2 ವರ್ಷ ಆದಮೇಲೆ ಇನ್ನೂ ಕೂಡ ಅದೆಲ್ಲ ಈಗಲೇ ಬಗೆಹರಿದು ಬಿಡುತ್ತೆ. 2 ವರ್ಷ ಆಯಿತು, ಇನ್ನೂ ಬಗೆಹರಿಲ್ವ ಅಂತ ನೀವೆಷ್ಟೋ ಫ್ಯಾನ್ಸ್ಗಳು
ಫ್ಯಾನ್ಸ್ಗಳು ಕೂಡ ಬೇಜಾರಾಗ್ತಾ ಇರ್ಬೋದು, ಇನ್ನೂ ನಮ್ಮ ಬಾಸ್ ಬಗೆಯಿರಲಿಲ್ಲ ಜೀವನ, ಇನ್ನೂ ಏನು ಮಾಡ್ತಾಯಿದ್ದಾರೆ ನಮ್ಮ ಬಾಸು, ಏನಾಗ್ತಾಯಿದೆ ನಮ್ಮ ಬಾಸ್ಗೆ ಅಂತ ಅಂದ್ಕೊಬೋದು. ನಿಜವಾಗ್ಲೂ ಬಾಸ್ಗೆ ಏನೂ ಆಗಿಲ್ಲ, ಖಂಡಿತ ಹೊರಗಡೆ ಬಂದೇ ಬರ್ತಾರೆ. ದಯವಿಟ್ಟು ಅಭಿಮಾನಿಗಳಂತೂ ಕೂಲಾಗಿರಿ. ಯಾಕೆ ಅಂತಂದರೆ ಅವರಿಲ್ಲದೆ ಸಿನಿಮಾ ಇಂಡಸ್ಟ್ರಿ ಕೂಡ ಇವತ್ತು ಎಂಥ ಸಿನಿಮಾ ಚಿತ್ರರಂಗ ಅಂತ ನಾವೇನು ಕರಿತೀವಿ ಎಂಥ ಟೈಮಲ್ಲಿದೆ ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಅವರಿಲ್ದೇ ಎಷ್ಟೋ ಕೋಟಿ ಲಾಸ್ ಆಗ್ತಿದೆ ಫಿಲ್ಮ್ ಚೇಂಬರ್ಗೆ ಅಂತ ಕೂಡ ಕೆ ಮಂಜು ಅವರೆಲ್ಲ ಹೇಳ್ಕೊಂಡಿದ್ರು. ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಈಗ ನಟಿ ಜಯಮಾಲಾ ಇರ್ತಕ್ಕಂಥವ್ರು ಅವರು ಕೂಡ ಅದೇ ರೀತಿ ಹೇಳ್ಕೊಂಡಿದ್ರು. ಅವರಿಲ್ದೇ ದರ್ಶನ್ ಸರ್ ಇಲ್ದೇ ಎಷ್ಟೋ ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ಗೆ ಎಷ್ಟೋ ಕೋಟಿ ಆದಾಯ ಲಾಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ಮಂಡಳಿ ಅಂತ ಏನು ಕರಿತೀವಿ, ಉದ್ಯಮ ಮಂಡಳಿ, ಅದಕ್ಕೆ ದರ್ಶನ್ ಸರ್ ಬೇಕೇ ಬೇಕು ಅಂತ ಕೂಡ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಏನಂತಂದರೆ ದರ್ಶನ್ ಸರ್ ಬರ್ತಕ್ಕಂಥದ್ದು ಈಸಿ ಕೆಲಸ ಅಲ್ಲ, ಅಷ್ಟು ಈಸಿ ಕೆಲಸ ಅಲ್ಲ. ದಯವಿಟ್ಟು ಆದಷ್ಟು ಎಲ್ಲ ಹುಡುಗರಿಗೂ ಕೂಡ ಶೇರ್ ಮಾಡಿ, ದರ್ಶನ್ ಫ್ಯಾನ್ಸ್ಗೂ ಕೂಡ ತಿಳಿಸಿ. ಸರ್ ಫ್ಯಾನ್ಸ್ಗೆ ದಯವಿಟ್ಟು ನೋಡಿ, ಈ ಫ್ಯಾನ್ಸ್ ಅಂತಕ್ಕಂಥದ್ದು ನೀವು ದಯವಿಟ್ಟು ಬೇಜಾರಾಗೋಕೆ ಹೋಗ್ಬಿಡಿ. ನಮ್ಮ ಬಾಸ್ ಇನ್ನೂ ಬರ್ತಾಯಿಲ್ಲ ಅಂತ ಸ್ಟ್ರೆಸ್ಗಳಿಗೆ ಹಾಕೋವಂಥದ್ದು, ಏನೋ ಒಂದು ಆರೋಗ್ಯಕ್ಕೆ ತುತ್ತಾಗುವಂಥದ್ದು, ಅನಾರೋಗ್ಯಕ್ಕೆ ತುತ್ತಾಕೋಂಥದ್ದು, ಈ ಥರ ಎಲ್ಲ ಮಾಡ್ಕೋತೀರಾ. ಆ ರೀತಿ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ಜೀವನದಲ್ಲಿ ತಾಳ್ಮೆ ಅನ್ನೋದು ಎಲ್ಲರಿಗೂ ಕೂಡ ಬರುತ್ತೆ, ಕೆಲಸ ಅನ್ನೋದು ಎಲ್ಲರಿಗೂ ಕೂಡ ಸಿಗುತ್ತೆ. ಅದೇ ರೀತಿ ತಾಳ್ಮೆ ಅನ್ನೋದಿರಲಿ. ನೋಡಿ, ದರ್ಶನ್ ಸರ್ ಜೈಲಲ್ಲಿ ಈಗ ಏನು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಅವ್ರಿಗೂ ಕೂಡ ಒಂದು ಸಣ್ಣ ಪುಟ್ಟದ ಏನಾದ್ರು ಕೆಲಸ ಕೊಟ್ಟಿರ್ತಾರೆ. ಮತ್ತು ಅವ್ರಿಗೆ ಏನು ಕೊಡಬೇಕೋ ಫೆಸಿಲಿಟಿ ಅದು ಕೋರ್ಟ್ ಕಡೆಯಿಂದ ಕೂಡ ಹೇಳಿರ್ತಾರೆ. ಈ ರೀತಿ ಲಾಸ್ಟ್ ಟೈಮ್ ಕೂಡ ನೋಡಿ, ಕೋರ್ಟಲ್ಲಿ ಏನು ಹೇಳಿತ್ತು, ಕೋರ್ಟ್ ಕೂಡ ಜಡ್ಜ್ ಕೂಡ ಮುಂದೆ ಕಣ್ಣೀರಾಗ್ತಾಯಿದ್ರು. ದರ್ಶನ್ ಸರ್ ಈ ರೀತಿ ಬಿಗ್ ರಿಲೀಫನ್ನು ಕೊಡಿ, ನಮಗೆ ದಯವಿಟ್ಟು ಒಂದು ಮಲ್ಗೋದಕ್ಕೆ ಚಾಪೆ ದಿಂಬನ್ನು, ರಗ್ಗನ್ನು, ಬೆಡ್ಶೀಟನ್ನು ಕೊಡಿ, ನಮಗೆ ಚಳಿ ಆಗ್ತಾಯಿದೆ ನೋಡಿ, ಸೊಳ್ಳೆ ಕಾಟ ತಡ್ಕೊಳಕ್ಕಾಗ್ತಾಯಿಲ್ಲ ನೋಡಿ. ಈ ಥರ ಎಲ್ಲ ಜೈಲಲ್ಲಿರ್ತಕ್ಕಂಥ ಫೆಸಿಲಿಟಿ ಅಂತ ಅನ್ನೋದ್ರ ಬಗ್ಗೆ ದರ್ಶನ್ ಸರ್ ಕೂಡ ಒಂದು ವಿವಾದವನ್ನು ಹೇಳಿದರು. ಈ ರೀತಿ ನನಗೆ ಮಲ್ಗೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನನಗೊಂದು ಸ್ವಲ್ಪ ವಿಷಯ ಕೊಟ್ಟುಬಿಡಿ, ಸತ್ತು ಹೋಗ್ತೀನಿ ಇಲ್ಲೇ ಅಂತೆಲ್ಲ ಏನೇನೋ ಹೇಳ್ಕೊಂಡಿದ್ರು. ಬಟ್ ಅದೆಲ್ಲ ಸಖತ್ ವೈರಲ್ ಆಗ್ತಿತ್ತು. ಅದ್ರ ನಂತರ ಈಗ ಇನ್ನೂ ಮುಂದೆ ಹೋಗ್ತಾ ಇದೆ, ಕೋರ್ಟ್ ಕೂಡ ತೀರ್ಮಾನ ಇನ್ನು ಮುಂದೆ ಹೋಗ್ತಾ ಇದೆ. ಇನ್ನು ಈಗಲೇ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ದರ್ಶನ್ ಸರ್ಗೆ ಅಂತ ಕೂಡ ಒಂದು ಕಾನೂನು ನಡೀತಾ ಇದೆ ಕೋರ್ಟಲ್ಲಿ. ಬಟ್ ಏನಂತಂದರೆ ನಾವು ಇಲ್ಲಿ ನೋಡಬೇಕಾದಂಥ ವಿಷಯ ಏನಂತಂದರೆ, ಚರ್ಚೆ ಆಗಬೇಕಾದಂಥದ್ದು ದರ್ಶನ್ ಸರ್ ವಿಷಯದ ಬಗ್ಗೆ ಅಪಪ್ರಚಾರವನ್ನು ದಯವಿಟ್ಟು ಮಾಡಬೇಡಿ. ನೋಡಿ, ಹಿಂದೆ ಎಲ್ಲ ದರ್ಶನ್ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಆಗ್ಬೋದು, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಬೆರ್ತಿರ್ತಕ್ಕಂಥ ಒಂದು ಜೀವನ ಆಗಿತ್ತು. ಹಿಂದೆ ಎಲ್ಲ ಫ್ರೆಂಡ್ಶಿಪ್ ಜೀವನಗಳು. ಇವತ್ತು ಹಾಗಿಲ್ಲ, ಕಾಲ ಅಂತಕ್ಕಂಥದ್ದು ಬದಲಾಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಅವರು ತಪ್ಪು ಮಾಡಿದಾರೋ ಇಲ್ವೋ ಅಂತಕ್ಕಂಥದ್ದು ಕೋರ್ಟ್ ಇನ್ನೂ ಬಗೆಹರಿಸಿಲ್ಲ ಅಂತಂದಮೇಲೆ ಅದು ಮುಂದೆ ಇನ್ನೂ ವಿಷಯ ಕೂಡ ಅಪ್ಡೇಟ್ ಬರುತ್ತೆ. ನ್ಯೂಸಲ್ಲಿ ಎಲ್ಲ ನ್ಯೂಸಲ್ಲೂ ಅಪ್ಡೇಟ್ ಬರುತ್ತೆ. ಎಲ್ಲ ನ್ಯೂಸ್ ಮಾಧ್ಯಮಗಳಲ್ಲಿ ಅವರು ಹೇಗಿದ್ದಾರೆ ಅಂತಕ್ಕಂಥದ್ದು, ನಮ್ಮ ಬಾಸ್ ಬಿಡುಗಡೆ ಆದರು, ಇವೆಲ್ಲ ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಸೋಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಸುಳ್ಳು ಸುದ್ದಿಗಳು ಎಷ್ಟೇ ನೀವು ಕಷ್ಟಪಟ್ಟು ಸುಳ್ಳು ಸುದ್ದಿ ಹಬ್ಸಿದ್ರು ಕೂಡ ಅದು ಮುಂದೊಂದು ದಿನ ಸುಳ್ಳಂತ ಅಪಪ್ರಚಾರಗಳು ಆಗಲೇಬೇಕು, ಇಲ್ಲ ಅಂತಲ್ಲ. ಬಟ್ ಈ ವಿಷಯದಲ್ಲಂತೂ ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ. ಯಾಕೆಂದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಲ್ಲೂ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಸುಳ್ಳು ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನು ಹಬ್ಸೋದಂತ ದಯವಿಟ್ಟು ನಿಲ್ಲಿಸಿ. ಯಾಕೆಂದರೆ ದರ್ಶನ್ ಸರ್ ಈಗ ಪಡ್ತಿರ್ತಕ್ಕಂಥ ಒಂದು ನೋವೇನಿದೆ, ಕಷ್ಟ ಏನಿದೆ, ಅದೆಲ್ಲರೂ ಕೈಲಿ ಪಡೋಕ್ಕಾಗಲ್ಲ. ದರ್ಶನ್ ಸರ್ ವಿಷಯ ಮತ್ತು ದರ್ಶನ್ ಸರ್ ಈಗ ಪಡ್ತಿರ್ತಕ್ಕಂಥ ಕಷ್ಟಗಳು ನಿಜಕ್ಕೂ ನಿಮಗಲ್ಲ, ಎಲ್ಲರೂ ಕೂಡ ಅನುಭವಿಸ್ಲೇಬೇಕಾಗುತ್ತೆ. ಮುಂದೊಂದು ದಿನ ಅವರು ಕೂಡ ಹಿಂದೆ ಈ ರೀತಿ ತಪ್ಪು ಮಾಡಬಾರ್ದಿತ್ತು ಅಂತ ಕೂಡ ಅವ್ರಿಗೂ ಕೂಡ ಅನಿಸಿರುತ್ತೆ, ಗೊತ್ತಾಗಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ. ಇವಾಗ ಬಿಡಿ, ದಯವಿಟ್ಟು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಇಲ್ಲಿಗೆ ಥ್ಯಾಂಕ್ ಯು.